ಅದೇ ಅವತ್ತು ಲಾಸ್ಟ್ ಮೇ ಬಿ ಅವತ್ತು ಸರದ ಲಾಸ್ಟ್ ಶಾಟ್ ಇರ್ಬೋದು ಅನ್ಕೋತೀನಿ. ಅದು ಮುಗಿದ್ರೆ ಅವತ್ತು ಮುಗೀತು ಅಂತ ಅನ್ಸುತ್ತೆ. ಪ್ಯಾಚ್ ವರ್ಕ್ ಮಾಡಿದ್ದಿಲ್ಲ ನಾನು ಅಲ್ಲ ಬಹುತೇಕ ಮುಗಿತಾಯ್ತು, ಅದು ಮುಗಿತಾಯ್ತು ಶೂಟಿಂಗ್. ಅವತ್ತು ಮುಗಿದ್ರೆ ಸರ್ ದರ್ಶನ್ ಸರ್ದು ಟಾಕಿ ಮುಗೀತು, ಇನ್ನು ಥೈಲ್ಯಾಂಡ್ಗೆ ಹೋಗೋ ಆ ಥರ ಏನೋ ಇತ್ತು ಸರ್ ಸನ್ನಿವೇಶ. ಸರಿ ಅದು ಬಂದರು ಮಾಡಿದ್ರು, ಮಾಡಬೇಕಾದ್ರೆ 1-3 ಆಯಿತು. ಅದಾದಮೇಲೆ ಆ ಹುಡುಗಿನ ಎತ್ಕೊಂಡು ಮೂವ್ ಆಗಬೇಕಾಗಿತ್ತು. ಟಕ್ಕನ ಪಪ್ಪ ಅವ್ರಿಗೆ ತಡೆಯೋಕ್ಕಾಗಿಲ್ಲ, ನಾವು ಇಮ್ಮಿಡಿಯೇಟಾಗಿ ಇಟ್ಕೊಂಡ್ರು. ಆಮೇಲೆ ಆ ಹುಡುಗಿನ ಅದೇ ಕೆಳಕ್ಕೆ ಹಾಕೋಂಗಿದ್ವಲ್ಲ, ಮೆಲ್ಲಗೆ ಆ ಹುಡುಗಿನ ಇಳಿಸಿ ಆ ಹುಡುಗಿಗೆ ಏಟಾಗಬಾರ್ದು ಕಂಡು ತಿರ್ಗಿ ಆಮೇಲೆ ಕೆಳಕ್ಕೆ ಹಾಕ್ಬಿಟ್ಟು ರಪ್ ಅಂತ ಮಲಿಕೊಂಡ್ರು. ಸೊ ಇದು ನಾವು ಕಣ್ಯಾಗ ನೋಡಿದ್ದು. ಬಟ್ ಅದು ಫುಟೇಜ್ ಎಲ್ಲ ಇದೆ, ಅದಕ್ಕೆ ಆಲ್ರೆಡಿ ವೈರಲ್ ಆಯಿತು. ಸೊ ಅವಾಗ ನಾನು ಸ್ವಲ್ಪ ಫೇಮಸ್ ಆದೆ. ಅಲ್ಲ, ನೀವು ಫೇಮಸ್ ಆದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೆನ್ನೋವು ಇದೆಯಾ ಇಲ್ಲ ಅನ್ನೋದು ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಇತ್ತು. ಹೊರಗಡೆ ತೋರಿಸ್ಕೊಳ್ಳೋದು ಬೇರೆ, ಸೆಟ್ಟಲ್ಲಿ ಅಲ್ಲಿ ಗ್ರೀನ್ ಮ್ಯಾಟಲ್ಲಿ ಮಾಡ್ತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅಲ್ಲಿ ಕಾಸ್ಟ್ ಆ್ಯಂಡ್ ಕ್ರೂ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅಲ್ಲಿ ಅವ್ರು ನಾಟಕ ಮಾಡೋ ಅವಶ್ಯಕತೆ ಅಂತೂ ಇರಲಿಲ್ಲ. ಸೊ ಅವ್ರಿಗೆ ಹಾನೆಸ್ಟಾಗಿ ಬ್ಯಾಕ್ ಪೇನ್ ಇರೋದಂತೂ ನಿಜ. 100% ಸರ್. ಆ್ಯಕ್ಟ್ ಮಾಡೋರು 1 ದಿವಸ ಮಾಡ್ಬೋದು, 2 ದಿವಸ ಮಾಡ್ಬೋದು. ನೀವೇನೇ ಮಾಡಿದ್ರು ಕೂಡ ನಿಮ್ಮ ಒಳಗಡೆ ಇರೋ ವ್ಯಕ್ತಿ ಒಂದಲ್ಲ ಒಂದು ಸೆಕೆಂಡ್ ಹೊರಗಡೆ ಬರಲೇಬೇಕು. ಆ್ಯಕ್ಟ್ ಪ್ರತಿ ಸೆಕೆಂಡ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಇದು ಪ್ರತಿ ಸೆಕೆಂಡ್ ಇದು ಹಂಗೆ ಇರೋಕ್ಕಾಗಲ್ಲ. ಏನು ಒಂದು ಯಾವಾಗಲೂ ನಾವು ಕ್ಯಾಮ್ರಾ ಬಂದು ನೋಡ್ಕೊಂಡಿರೋಕ್ಕಾಗುತ್ತೆ. ಒಳಗಡೆ ಇರೋ ನೋವು ಆಚೆ ಬರಲೇಬೇಕು. ಸೊ ಅದನ್ನು ನಾವು ಪ್ರತಿ ದಿವಸ ನೋಡಿ ಸರ್, ಅವ್ರು ಬರಬೇಕಾದ್ರೆ ಬಹುತೇಕ ಹಿಂಗೆ ಅಂದ್ಕೊಂಡೇ ಬರೋರು. ಅದ್ರ ಬಗ್ಗೆ ಹೊರಗಡೆ ಜಗತ್ತು 1000 ಅಂದ್ಕೊಂಡ್ರು, ಏನು ಬೇಕಾದ್ರೆ ಮಾತಾಡ್ಕೊಂಡು ಸರಿ, ನಾವು ಐ ವಿಟ್ನೆಸ್ ಅದಕ್ಕೆ. ಅವ್ರು ಬೆನ್ನು ನೋವಿದ್ದು ಸತ್ಯ.